ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಎಲ್ಲರೂ ಕಾಯ್ತಾ ಇರುವಂತಹ ಬಿಗ್ ಬಾಸ್ ಸೀಸನ್ 13 ಈಗ ಶುರುವಾಗೋಕ್ಕೆ ರೆಡಿಯಾಗಿದೆ. ಅಧಿಕೃತವಾಗಿ ಈಗ ಕಲರ್ಸ್ ಕನ್ನಡದಿಂದ ಆ ಡೇಟ್ ಯಾವಾಗ ಎಂಬುದನ್ನು ಬಹಿರಂಗಪಡಿಸಲಾಗಿದೆ. ಇನ್ನು ಈ ಶೋಗೆ ಸೆಲೆಕ್ಟ್ ಆದ ಜನಸಾಮಾನ್ಯರು ಯಾರು, ಇನ್ನು ಕಿಚ್ಚ ಸುದೀಪ್ ಕೊಟ್ಟ ಆ ಸುಳಿವೇನು, ಇನ್ನು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದವರು ಯಾರು, ಹಾಗೇನೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಯಾವ ಸ್ಪರ್ಧಿಗಳು ಭಾಗವಹಿಸ್ತಿದ್ದಾರೆ ಎಲ್ಲವನ್ನ ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಬಿಗ್ ಬಾಸ್ 13ನೇ ಸೀಸನ್ ನಲ್ಲಿ ಇದೇ ಮೊದಲನೇ ಬಾರಿಗೆ ಜನಸಾಮಾನ್ಯರಿಗೆ ಅವಕಾಶ ನೀಡಲಾಗಿದೆ. ವಿಡಿಯೋ ಮೂಲಕ ಸಾವಿರಾರು ಜನರು ಅರ್ಜಿ ಸಲ್ಲಿಸಿದ್ದು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದ ಸ್ಪರ್ಧಿಗಳನ್ನ ಯಾರೆಂಬುದನ್ನ ಈಗ ಕಲರ್ಸ್ ಕನ್ನಡ ಅಧಿಕೃತವಾಗಿ ಆಗಸ್ಟ್ 16ರಂದು ಬಹಿರಂಗಪಡಿಸಲಾಗುವುದು ಎಂದು ಕಲರ್ಸ್ ವಾಹಿನಿ ಈಗ ಪ್ರೋಮೋ ಮೂಲಕ ತಿಳಿಸಿರುವಂಥದ್ದು. ಹಾಗಾಗಿ ಬಿಗ್ ಬಾಸ್ ಎನ್ನುವುದು ಒಂದು ಕನಸು. ಬಿಗ್ ಬಾಸ್ ಸೀಸನ್ 13 ಈ ಬಾರಿ ರೋಚಕತೆಯನ್ನು ಹೊಂದಿರುವುದಕ್ಕೆ ಇನ್ನೊಂದು ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಆಗ್ಲೇ ಹೇಳಿದಂತೆ ಜನಸಾಮಾನ್ಯರಿಗೆ ಭಾಗವಹಿಸಲು ಇದರಲ್ಲಿ ಅವಕಾಶ ಕಲ್ಪಿಸಿರೋದು ಇದು ವಿಶೇಷವಾಗಿರುವಂಥದ್ದು ಈ ಬಾರಿ. ಹಾಗಾಗಿ ಹೆಚ್ಚಾಗಿ ಯಾವುದೇ ಭಾಷೆಯ ಬಿಗ್ ಬಾಸ್ ಇರಲಿ, ಅದರಲ್ಲಿ ಬರೋದು ವಿವಿಧ ಕ್ಷೇತ್ರಗಳ ಸೆಲೆಬ್ರಿಟಿಗಳು, ಅದರಲ್ಲಿ ಹೆಚ್ಚಿನವರು ಕಾಂಟ್ರವರ್ಸಿ ಮಾಡಿಕೊಂಡವರು. ಇದನ್ನು ಹೊರತುಪಡಿಸಿದರೆ ಜನಸಾಮಾನ್ಯರಿಗೆ ಅವಕಾಶನೇ ಇಲ್ಲ, ಅಂದರೆ ಬೇರೆ ಭಾಷೆಗಳಲ್ಲಿ. ಆದರೆ ಈ ಬಾರಿ ಕನ್ನಡ ಬಿಗ್ ಬಾಸ್ 13ರಲ್ಲಿ ಜನಸಾಮಾನ್ಯರಿಗೆ ಅವಕಾಶ ನೀಡಿರುವಂಥದ್ದು. ಆದರೆ ಈ ಬಾರಿ ಆಗಲೇ ಹೇಳಿದಂತೆ ಕನ್ನಡ ಸೇರಿದಂತೆ ಕೆಲವು ಭಾಷೆಗಳಲ್ಲಿ ಬಿಗ್ ಬಾಸ್ನಲ್ಲಿ ಈ ಅವಕಾಶವನ್ನು ಕಲ್ಪಿಸಲಾಗಿದೆ. ಯಾವ ಅವಕಾಶ? ಜನಸಾಮಾನ್ಯರಿಗೆ ಒಂದು ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಬೇರೆ ಬೇರೆ ಭಾಷೆಗಳಲ್ಲಿ ಈ ಬಾರಿ. ಇದಾಗಲೇ ಸಾಮಾನ್ಯ ಜನರು ಹೇಗೆ ಇದರಲ್ಲಿ ಭಾಗವಹಿಸಬೇಕು ಎನ್ನುವ ಬಗ್ಗೆ ಸೂಚನೆ ಕೂಡ ನೀಡಲಾಗಿತ್ತು. ಇದರ ಬಗ್ಗೆ 3 ನಿಮಿಷದ ವಿಡಿಯೋ ಕೂಡ ಮಾಡಿ ಹಾಕಲಾಗಿತ್ತು. ಅದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಏಕೆ ಆಯ್ಕೆ ಮಾಡಬೇಕು ಎನ್ನುವುದು ಕೂಡ ಆ ವಿಡಿಯೋದಲ್ಲಿ ತಿಳಿಸಬೇಕೆಂದು ಆ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಸೂಚನೆಯನ್ನ ನೀಡಿತ್ತು. ವಿಡಿಯೋ ಮಾಡಿ ಕಳಿಸಿದವರು ಜನರು. ಹಾಗಾದ್ರೆ ಆಯ್ಕೆಯಾದವರು ಯಾರು? ಅದರಂತೆ ಸಹಸ್ರಾರು ಮಂದಿ ತಮ್ಮ ಕನಸನ್ನ ಸಾಕಾರಗೊಳಿಸುವ ಸಲುವಾಗಿ ವಿಡಿಯೋ ಮಾಡಿ ಆಸೆಯಿಂದ ಹಾಕಿದ್ರು. ಅದಕ್ಕಾಗಿ ಈಗ ಕಾಯ್ತಾ ಇರುವಂಥದ್ದು ಅಗ್ನಿ ಪರೀಕ್ಷೆ ಮೂಲಕ ಈಗ ಯಾವಾಗ ರಿವೀಲ್ ಆಗತ್ತೆ ಎನ್ನುವಂಥದ್ದು ಈಗ ಅಸಂಖ್ಯಾತರ ಪ್ರಶ್ನೆ ಆಗಿರುವಂಥದ್ದು. ಇನ್ನು ಅಸಂಖ್ಯಾತ ಜನರು ತಮ್ಮ ವಿಡಿಯೋ ಕಳಿಸಿದ್ದಾರೆ. ಇದರಲ್ಲಿ ಆಯ್ಕೆಯಾದವರು ಒಂದಿಷ್ಟು ಮಂದಿ ಮಾತ್ರ. ಅವರು ಯಾರು? ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದವರು ಯಾರು ಅನ್ನೋದನ್ನ ಈಗ ಕಲರ್ಸ್ ವಾಹಿನಿ ಆಗಸ್ಟ್ 16ರ ರಾತ್ರಿ 9 ಗಂಟೆಗೆ ಹೇಳುವುದಾಗಿ ಈಗ ಅಧಿಕೃತವಾಗಿ ತಿಳಿಸಿರುವಂಥದ್ದು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೌಪ್ಯತೆಯನ್ನ ಕಾಪಾಡಲಾಗಿದೆ. ಪ್ರತಿ ಸಲದಂತೆ ಆಗ್ಲೇ ಹೇಳಿದಂತೆ ಈ ಬಾರಿ ಕೂಡ ಸ್ಪರ್ಧಿಗಳು ಯಾರೆಂದು ಈಗಲೂ ಕೂಡ ಬಹಿರಂಗಪಡಿಸಿಲ್ಲ. ಇದಾಗಲೇ ಬಹುತೇಕ ಸ್ಪರ್ಧಿಗಳಿಗೆ ಆಹ್ವಾನ ಹೋಗಿತ್ತು, ತಯಾರಿ ಕೂಡ ನಡೆಸ್ತಿದ್ದಾರೆ. ಆದರೆ ಅವರಿಗೆ ಈ ಬಗ್ಗೆ ಎಲ್ಲಿಯೂ ಕೂಡ ಹೇಳದಂತೆ ಷರತ್ತನ್ನು ಕೂಡ ವಿಧಿಸಲಾಗಿರುತ್ತೆ. ಆದ್ದರಿಂದ ಜನರು ಇವರು ಅವರು ಎಂದು ಈಗ ಊಹೆ ಮಾಡಲಾಗಿದೆ. ನಾವು ಕೂಡ ಅದೇ ಪರಿಸ್ಥಿತಿ ಆಗಿದೆ. ಹಾಗಾದ್ರೆ ಯಾವಾಗ ಈ ಒಂದು ಲಿಸ್ಟ್ ಬಿಡುಗಡೆ ಮಾಡ್ತಾರೆ? ಬಿಗ್ ಬಾಸ್ಗೆ ಏನು ಶನಿವಾರ ದಿನ ಏನು ಮಾಮೂಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ, ಆವಾಗಲೇ ಅಧಿಕೃತ ಮಾಹಿತಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಈಗ ಸಾಕಷ್ಟು ಜನರು ಡಾಕ್ಟರ್ ಬ್ರೋ ಬರ್ತಾರೆ, ಮತ್ತೆ ಉತ್ತರ ಕರ್ನಾಟಕದ ಶಿವಪುತ್ರಪ್ಪ ಬರ್ತಾರೆ, ಮತ್ತೆ ಸಾಕಷ್ಟು ಸೆಲೆಬ್ರಿಟಿಗಳು ಆಗಿರ್ಬೋದು, ನೀವು ಊಹೆ ಪೂಹೆ ಅದು ಇದು ಅಂತೆ, ಮತ್ತೆ ಸುನಿಲ್ ರಾವ್ ಆಗಿರ್ಬೋದು, ಮತ್ತೆ ಸಾಕಷ್ಟು ತಾರೆಯರು ಬರ್ತಾರೆ ಎನ್ನುವಂತಹ ಮಾಹಿತಿಯನ್ನ ಈಗ ಹಂಚಿಕೊಳ್ತಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಕೂಡ ಈಗ ಚರ್ಚೆ ಆಗಿರುವಂಥದ್ದು. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದೇ ರೀತಿಯ ಚರ್ಚೆ ನಡೆಯುತ್ತಿದೆ. ಅದರಲ್ಲಿ 50% ಜನ ಗೆಸ್ ಮಾಡ್ತಾರೆ ಆ ಲಿಸ್ಟ್ನಲ್ಲಿ, ಅಂದರೆ ಪ್ರೊಬೆಬಲ್ ಲಿಸ್ಟ್ನಲ್ಲಿ ಏನು ಜನ ಗೆಸ್ ಮಾಡ್ತಿದ್ದಾರೆ ಅದರಲ್ಲಿ 50% ಬಿಗ್ ಬಾಸ್ ಸ್ಪರ್ಧಿಗಳಂತೂ ಇರ್ತಾರೆ. ಇನ್ನು 50% ಜನ ಇರಲ್ಲ. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಡಾಕ್ಟರ್ ಬ್ರೋ ಬರ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾನೆ ಇರುತ್ತೆ. ಆದರೆ ಡಾಕ್ಟರ್ ಬ್ರೋ ಬರ್ತಾನೆ ಇಲ್ಲ. ಶಿವಪುತ್ರ ಬರ್ತಾರೆ, ಉತ್ತರ ಕರ್ನಾಟಕದ ಕಾಮಿಡಿ ಸ್ಟಾರ್ ಅಂತ ಹೇಳ್ತಾರೆ, ಅವರು ಕೂಡ ಬರ್ತಾ ಇಲ್ಲ. ಇನ್ನು ಸಾಕಷ್ಟು ಸೆಲೆಬ್ರಿಟಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಸ್ಟಾರ್ ಆಗಿರ್ಬೋದು, ಧಾರಾವಾಹಿಯಲ್ಲಿ ನಟಿಸಿರುವಂತಹ ಸ್ಟಾರ್ಗಳಾಗಿರ್ಬೋದು, ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂಥ, ಮತ್ತು ಏನು ಯೂಟ್ಯೂಬ್ ರೀಲ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಫೇಮಸ್ ಆದವರು ಕೂಡ ಊಹೆ ಮಾಡಲಾಗ್ತಾ. ಆದರೆ ಅವರು ಯಾರು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬರ್ತಾ ಇರಲ್ಲ. ಹಾಗಾದರೆ ಕೆಲವೊಂದಿಷ್ಟು ಜನರು ಮಾತ್ರ ಕಾಣಿಸ್ತಾರೆ. ಅದರಲ್ಲಿ ಯಾರು ಎಂಬುದನ್ನು ಈಗ ಅಧಿಕೃತವಾಗಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಲೇ ನಮಗೆ ಗೊತ್ತಾಗೋದು. ಇನ್ನು ಬಿಗ್ ಬಾಸ್ ಅಧಿಕೃತವಾಗಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಸೆಪ್ಟೆಂಬರ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಈಗ ಆಗಸ್ಟ್ 16ರಿಂದ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ತಡ ಮಾಡಲಿಕ್ಕೆ ಬಿಗ್ ಬಾಸ್ ಇಲ್ಲಿ ಅವಕಾಶವನ್ನು ಕೊಡೋದಿಲ್ಲ. ಯಾಕಂತಂದರೆ ಆಗಸ್ಟ್ 16ರಿಂದ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗಿರೋದ್ರ
ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಅಧಿಕೃತವಾಗಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಎನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇನ್ನು ಕಿಚ್ಚ ಸುದೀಪ್ ಕೊಟ್ಟಿರುವಂತಹ ಸುಳಿವು ಆದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ಬಿಗ್ ಬಾಸ್ ಸೀಸನ್ 13 ಸಲುವಾಗಿ ಈಗ ಕಿಚ್ಚ ಸುದೀಪ್ ಅವರ ಪ್ರೋಮೋಗಳು ಮೇಲಿಂದ ಮೇಲೆ ಬರ್ತಾನೆ ಇದೆ. ಈಗ ಕಿಚ್ಚ ಸುದೀಪ್ ಅವರ ಮತ್ತೊಂದು ಪ್ರೋಮೋ ಕೂಡ ಹೊರಬಿದ್ದಿದೆ. ಮೊನ್ನೆ ಕಿಚ್ಚ ಸುದೀಪ್ ಅವರ ಒಂದು ಪ್ರೋಮೋ ರಿಲೀಸ್ ಆಗಿತ್ತು. ಇದರ ನಡುವೆ ಅಗ್ನಿ ಪರೀಕ್ಷೆ ಪ್ರೋಮೋ ಕೂಡ ಹೊರಬಿದ್ದಿತ್ತು. ಆದರೆ ಈಗ ಕಿಚ್ಚನ ಇನ್ನೊಂದು ಪ್ರೋಮೋ ಕೂಡ ರಿಲೀಸ್ ಆಗಿದ್ದು, ಇದರಲ್ಲಿ ಸುದೀಪ್ ಕ್ಲೋಸ್ ಅಪ್ ಶಾಟ್ ಇವೆ. ಅದರ ಜನರು ಕೂಡ ಅಭಿಪ್ರಾಯ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದಾರೆ, ಪ್ರೋಮೋ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಕಿಚ್ಚ ಸುದೀಪ್ ಅವರ ಮೊದಲ ಪ್ರೋಮೋ ಇಂಟ್ರೆಸ್ಟಿಂಗ್ ಆಗಿತ್ತು, ನೆಕ್ಸ್ಟ್ ಲೆವೆಲ್ ಅಂದರೆ ಹೆಚ್ಚು. ಸುದೀಪ್ ಲುಕ್ ಕೂಡ ಚೆನ್ನಾಗಿತ್ತು, ಕಾಸ್ಟ್ಯೂಮ್ ಕೂಡ ಚೆನ್ನಾಗಿತ್ತು. ನೀವು ನೋಡಿರ್ಬೋದು ಈ ಒಂದು ಹೊಸ ಲುಕ್ ಅಲ್ಲಿಯೇ ಸುದೀಪ್ ಸಖತ್ತಾಗಿ ಮಿಂಚ್ತಾ ಇದ್ರು. ಒಂದು ಮನೆ ಒಂದು ಅವಕಾಶ ಸಾವಿರಾರು ಕನಸುಗಳು ಅಂತಲೇ ಹೇಳಿರೋದು ಎಲ್ಲರಿಗೂ ಕೂಡ ಇಷ್ಟ ಆಗಿರುವಂತಹ ವಿಚಾರ. ಈ ರೀತಿಯ ಪ್ರೋಮೋ ನೋಡಿದವರು ಕಿಚ್ಚ ಸುದೀಪ್ಗೆ ಮೆಚ್ಚುಗೆಯ ಮಹಾಪೂರವನ್ನು ಹಾಕಿದ್ದಾರೆ. ಇನ್ನು ಈ ಸೀಸನ್ ಯಾವ ರೀತಿ ಸ್ಪೆಷಲ್ ಅನ್ನೋದನ್ನ ನೋಡಿದ್ರಿ, ಕಿಚ್ಚ ಸುದೀಪ್ ಅವರು ಹೊಸ ಗೆಟಪ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಮತ್ತೆ ಸಾಮಾನ್ಯ ಜನರು ಮತ್ತೆ ಹೊಸ ಸೆಲೆಬ್ರಿಟಿಗಳ ಜೊತೆ ಈ ಬಿಗ್ ಬಾಸ್ ಸೀಸನ್ 13 ಯಾವ ರೀತಿ ಆಗಿರಲಿದೆ ಎಂಬುದು ವೀಕ್ಷಕರ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.